ಎಲ್ಲರಿಗೂ ನಮಸ್ಕಾರ. ನಿತ್ಯ ನೂತನ ಈ ಭಾವಚೇತನ, ನಿತ್ಯ ನೂತನ ಈ ಭಾವಚೇತನ. ಕನಸಿನ ನೆಲೆಗಾಗಿ ಕವಿತೆಯೊಂದಿಗೆ ನಿಮ್ಮ ಮುಂದೆ. ಸಾಗುತ್ತಿತ್ತು ಕನಸು ಚಂದಿರ, ಅದು ನಿದ್ದೆಯ ಭ್ರಮೆಯಿಂದಲ್ಲ, ಸ್ಫೂರ್ತಿಯ ಮನದ ಹುರುಪು. ಸಾಗುತ್ತಿತ್ತು ಅದು ಕನಸಾಗಿ ನೆಲೆಗಾಗಿ. ನನ್ನೊಳಗೊಳಗೆ ಒಯ್ದಾಡುತ್ತಿತ್ತು, ನನ್ನೊಳಗೊಳಗೆ ಒಯ್ದಾಡುತ್ತಿತ್ತು. ಆಲಸ್ಯದ ತನುವಿಗೆ, ಚಲಿಸದ ಮನಸ್ಸಿಗೆ ಮರದ ಸ್ಥಿತಿಯನ್ನು ಹೋಲಿಸುತ್ತಿತ್ತು. ನಿದ್ದೆಯಲ್ಲಿ ಹಗಲಿನಲ್ಲಿ ಕುಂತಲ್ಲಿ ನಿಂತಲ್ಲಿ ಸುಳಿದಾಡುತ್ತಲೇ ಇತ್ತು. ಒಳಗಣ್ಣ ನಿಷ್ಕ್ರಿಯ ನೋಟವನ್ನು ಜೆರೆಯುತ್ತಿತ್ತು, ಒಳಗಣ್ಣ ನಿಷ್ಕ್ರಿಯ ನೋಟವನ್ನು ಜೆರೆಯುತ್ತಿತ್ತು. ಗರಬಡಿದಂತಿದ್ದ ಮನಸ್ಸಿಗೆ, ಜ್ವರ ಕಚ್ಚಿದಂತಿದ್ದ ಮೆದುಳಿಗೆ ಎಚ್ಚರಿಸಿ ಎಚ್ಚರಿಸಿ ಪ್ರಯತ್ನದಲ್ಲಿ ಸೋಲುತ್ತಿತ್ತು. ಮೂಡಿದ ಸ್ಫೂರ್ತಿಗೂ ಚೇತನಕ್ಕೂ ಹೊರಹೊಮ್ಮಲೊಂದು ದಾರಿ ಬೇಕಿತ್ತು. ಅದಕ್ಕಾಗಿ ಬಾರದ ಭರವಸೆಯನ್ನು ಶಪಿಸುತ್ತಿತ್ತು, ಬಾರದ ಭರವಸೆಯನ್ನು ಶಪಿಸುತ್ತಿತ್ತು. ಚಂದಿರ, ನಿನ್ನಂತೆ ನಾನು ಸ್ಫೂರ್ತಿ ಕನಸನ್ನು ತುಂಬಿ ಹುಣ್ಣಿಮೆಗೆ ಮೆಲ್ಲನೆ ಕುಗ್ಗುವೆ ಭರವಸೆಯ ಕಾಣದೆ. ಕನಸು ಹಾಗೇ ಜಾರಿ ಹೋಗುವುದು ಕತ್ತಲಿನೊಳಗೆ. ಹುಣ್ಣಿಮೆ ಕತ್ತಲಿನ ಚಲನೆ ಹೀಗೆ ಸಾಗುವುದು, ಕನಸಿನ ನೆಲೆ ಕೊನೆಗೂ ದಕ್ಕದು. ಹುಣ್ಣಿಮೆ ಕತ್ತಲಿನ ಚಲನೆ ಹೀಗೆ ಸಾಗುವುದು. ಈ ಕವಿತೆ ನನ್ನನ್ನು ಸೇರಿದಂತೆ ಅಲ್ಪಕಾಲಿಕವಾಗಿ ಕನಸುಗಳ ಸಾಕಾರಕ್ಕೆ ಸಕ್ರಿಯರಾಗಿದ್ದು, ನಿರುತ್ಸಾಹ, ಏನೋ ಕಳೆದುಕೊಂಡಂತಹ ಭಾವ ಇದರ ಕುರಿತಾಗಿದೆ. ನಮ್ಮನ್ನು ತಡೆಯುವ ಆಲೋಚನೆಗಳು, ಒಯ್ದಾಟಗಳು, ಸಮಯ ಕಳೆದಂತೆಲ್ಲ ಬದಲಾಗುವ ಚಿತ್ರಣಗಳು, ಸ್ಥಿರತೆ ಇಲ್ಲದೆ ಆಗುವ ಸೋಲುಗಳು ನಮ್ಮನ್ನು ನಾವೇ ಜರಿದುಕೊಳ್ಳುವಂತೆ ಮಾಡುತ್ತವೆ. ಇಲ್ಲ, ಇದು ಬೇಕಾಗಿಲ್ಲ. ಬಲವಾದ ದೃಢ ನಿರ್ಧಾರ ಮತ್ತು ನಿರಂತರತೆ, ತಾಳ್ಮೆ ಮಾತ್ರ ದಡ ಸೇರಿಸಲು ಸಾಧ್ಯ.